ರಾಜ್ಯದಲ್ಲಿ ಬಿಟ್ಟು ಬಿಡದೆ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಜನ ಅಕ್ಷರಶಃ ನಲುಗು ಹೋಗ್ತಾ ಇದ್ದಾರೆ. ಒಂದ್ ಕಡೆ ಮನೆ ಕುಸಿದು ಮಹಿಳೆ ಸಾವನ್ನಪ್ಪಿದ್ರೆ ಮತ್ತೊಂದ್ ಕಡೆ ಬೆಳೆ ಕಳ್ಕೊಂಡು ರೈತ ಕಂಗಾಲಾಗಿದ್ದಾನೆ. ಕರುನಾಡಲ್ಲಿ ಎದ್ದಿರೋ ಮಳೆ ಸುನಾಮಿ ನಿಲ್ಲುವ ಲಕ್ಷಣಗಳೇ ಕಾಣಿಸ್ತಿಲ್ಲ. ರಾಜ್ಯದ ಮೂಲೆ ಮೂಲೆಯಲ್ಲೂ ಜಲಪ್ರಳಯ ಸೃಷ್ಟಿಸುತ್ತಿದೆ. ಕಣ್ಣು ಹಾಯಿಸಿದಷ್ಟೂ ದೂರ ನೀರೇ ನೀರು. ಬೆಳೆಗಳೆಲ್ಲ ನೆಲ ಕಚ್ಚಿದ್ರೆ ಅನ್ನದಾತರ ಗೋಳು ಮಾತ್ರ ಹೇಳತೀರದಾಗಿದೆ. ನಿರಂತರ ಮಳೆಗೆ ಹಾಸನ ಜಿಲ್ಲೆಯ ಮತ್ತಿಗೋಡು ಗ್ರಾಮದಲ್ಲಿ ಮನೆ ಕುಸಿದು ಮಹಿಳೆ ಸಾವನ್ನಪ್ಪಿದ್ದಾರೆ. 63 ವರ್ಷದ ಜವರಮ್ಮ ಮೃತ ದುರ್ದೈವಿ. ಅಮ್ಮನ ಜೊತೆ ಮನೆಯಲ್ಲೇ ಇದ್ದ ಮಗ ಸಾವಿನ ದವಡೆಯಿಂದ ಪಾರಾಗಿದ್ದಾನೆ. ರಾಜ್ಯದಲ್ಲಿ ಮಹಾಮಳೆ ಅಬ್ಬರಿಸಿ ಬೊಬ್ಬಿರುತ್ತಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ಕೊಪ್ಪಳ ಜಿಲ್ಲೆಯ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಗಾಳಿ ಮಳೆಗೆ ಕಟಾವಿಗೆ ಬಂದಿದ್ದ ಭತ್ತದ ಬೆಳೆ ನೆಲಕಚ್ಚಿದೆ. ಮೈಸೂರಲ್ಲೂ ಮಹಾಮಳೆ ಅಬ್ಬರಿಸಿದೆ. ವರುಣದೇವನ ಆರ್ಭಟಗೆ ಟಿ ನರಸೀಪುರ ತಾಲೂಕಿನ ಮುದ್ದಬೀರನಹುಂಡಿ ಗ್ರಾಮದಲ್ಲಿ 3 ಮನೆಗಳು ನೆಲಕ್ಕುರುಳಿವೆ. ಸದ್ಯ ಮನೆಯಲ್ಲಿದ್ದವರು ಗ್ರೇಟ್ ಬಚಾವಾಗಿದ್ದು ಬದುಕು ಬೀದಿಗೆ ಬಿದ್ದಿದೆ. ಇನ್ನು ಕೊಪ್ಪಳ ಜಿಲ್ಲೆಯ ಹಿನ್ನೆಲೆ ಬಸಾಪುರ, ಅಗಳಕೇರಿ, ಹಿಟ್ನಾಳ, ಹರ್ಲಾಪುರ ಸೇರಿ ಹಲವು ಕಡೆ ಭತ್ತದ ಬೆಳೆ ಸರ್ವನಾಶವಾಗಿದೆ. ಬೆಳೆ ಹಾನಿ ಸಮೀಕ್ಷೆ ಮಾಡಿ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ. ಇದರ ಬೆನ್ನಲ್ಲೇ ಜಿಲ್ಲಾಧಿಕಾರಿಗಳು ಸಮೀಕ್ಷೆ ನಡೆಸುವ ಭರವಸೆ ಕೊಟ್ಟಿದ್ದಾರೆ. ಯಾವ ರೀತಿ ಇರುತ್ತೆ ಅಂದರೆ, ಒಂದು ನಮ್ಮಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಬಟ್ ಬೆಳೆ ಹಾನಿ ಆದಾಗ ನಾವು NDRF ಗೈಡ್ಲೈನ್ಸ್ ಪ್ರಕಾರ ನಾವು ಪರಿಹಾರ ಕೊಡ್ತೀವಿ. ಈಗಾಗಲೇ 403 ಹೆಕ್ಟರ್ ಆಗಿತ್ತು ಅಂತ ಹಿಂದೆ ರಿಪೋರ್ಟ್ ಇತ್ತು. ಈಗ ಪುನಃ ಮತ್ತೆ ಪರಿಶೀಲನೆ ಮಾಡೋಕ್ಕೆ ಹೇಳಿದಾಗ ಮತ್ತೆ ನಿರಂತರವಾಗಿ ಮಳೆ ಬರ್ತಾ ಇದೆ. ಅದು ಒಂದು. ಎರಡನೇದು, ಈಗ ಉಳ್ಳಾಗಡ್ಡಿ ಫಾರ್ ಎಕ್ಸಾಂಪಲ್ ಆನಿಯನದೂ ಬಂದಿದೆ. ಆನಿಯನಲ್ಲಿ ಭಾಳಷ್ಟು ಜನ ಈಗಾಗಲೇ ಇನ್ಶೂರೆನ್ಸ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಇನ್ಶೂರೆನ್ಸ್ ಕ್ಲೇಮ್ ಆಗುತ್ತೆ. ಮಳೆ ಬಂದರೆ ಆಗುವ ಅವಾಂತರಗಳು ಒಂದೆರಡಲ್ಲ ಬಿಡಿ. ಜೋರು ಗಾಳಿ ಮಳೆಗೆ ಧಾರವಾಡ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ. ಮಳೆ ಅಬ್ಬರಕ್ಕೆ ಸಪ್ತಾಪುರದಲ್ಲಿ ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. ಬೃಹತ್ ಮರವೊಂದು ಕರೆಂಟ್ ಕಂಬದ ಮೇಲೆ ಬಿದ್ದಿದ್ರಿಂದ 3 ಕಂಬಗಳು ವಾಲಿದ್ದು ಸ್ಥಳೀಯರಲ್ಲಿ ಆತಂಕ ಮನೆ ಮಾಡಿದೆ. ದಾವಣಗೆರೆಯಲ್ಲೂ ಜೋರು ಮಳೆಯಾಗಿದೆ. ಬಿಟ್ಟು ಬಿಡದೆ ಸುರಿತಿರೋ ಮಳೆಗೆ ರಸ್ತೆಗಳೆಲ್ಲ ನೀರುಮಯವಾಗಿದೆ. ಚನ್ನಗಿರಿ ತಾಲೂಕಿನ ಮಸಣಿಕೆರೆ ಬಳಿ ಬರ್ತಾ ಇದ್ದ ಕಾರು ನಿಯಂತ್ರಣ ತಪ್ಪಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಇದರಿಂದ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಕಾರಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ. ನಿರಂತರ ಮಳೆಗೆ ಉಡುಪಿಯ ಮಲ್ಪೆ ಮೀನುಗಾರಿಕಾ ರಸ್ತೆ ಅಧೋಗತಿಗೆ ತಲುಪಿದೆ. ರೋಡ್ಗಳೆಲ್ಲ ಗುಂಡಿಮಯವಾಗಿದ್ದು ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ವಯೋವೃದ್ಧರನ್ನ ಕರೆದುಕೊಂಡು ಹೋಗ್ತಾ ಇದ್ದ ಆಟೋ ಗುಂಡಿಗೆ ಬಿದ್ದು ಪಲ್ಟಿ ಹೊಡೆದಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದಿಂದ ರಕ್ಕಸ ಅಲೆಗಳ ಆರ್ಭಟ ಜೋರಾಗಿದೆ. ಆಳ ಸಮುದ್ರದಲ್ಲಿ ಮೀನುಗಾರಿಕೆಗೆ ತೆರಳಲಾಗದ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಮಂಗಳೂರು ಮಲ್ಪೆ ಮೀನುಗಾರಿಕಾ ಬೋಟ್ಗಳು ಕಾರವಾರ ಬಂದರಿನಲ್ಲಿ ನಿಂತಿವೆ. ಒಟ್ಟಿನಲ್ಲಿ ರಾಜ್ಯದಲ್ಲಿ ಮಹಾಮಳೆ ಅಬ್ಬರ ಜೋರಾಗಿದ್ದು ಮಳೆಗಾಲ ಮುಗಿಯುವ ಹಂತಕ್ಕೆ ಬಂದರೂ ರೌದ್ರ ನರ್ತನ ಮಾತ್ರ ಕಮ್ಮಿಯಾಗಿಲ್ಲ. ಹೀಗೆ ಮಳೆ ಮುಂದುವರಿದರೆ ಅವಾಂತರಗಳ ಸರಮಾಲೆ ಮತ್ತಷ್ಟು ಮುಂದುವರಿಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.